ಡ್ರಾಕುಲಾ ತರ ಇರೋ 2 ಪೆಗ್ ರಕ್ತನೂ ಹೀರಿ ಕುಡಿದು ಬಿಡೋ ಅಷ್ಟು ಸಿಟ್ಟು ಬರ್ತಾ ಇದೆ. ಆದ್ರೆ ನಾನು ಅವತ್ತೇ ಹೇಳಿಲ್ಲ ಮಿಸ್ಟರ್ ಜಾನ್ಸನ್, ನಾನು ಕೆಟ್ಟವನಲ್ಲ, ಒಳ್ಳೆಯವನು. ಐ ಆಮ್ ಎ ವೆರಿ ಗುಡ್ ಮ್ಯಾನ್. ಅದಕ್ಕೆ ನಿಮ್ಮಿಬ್ಬರನ್ನು ಬಿಡ್ತಾ ಇದ್ದೀನಿ. ಬದುಕೊಳ್ಳಿ, ಹೋಗ್ ಬದುಕೊಳ್ಳಿ. ಇವತ್ತಿನಿಂದ ಈ ಪ್ರಾಪರ್ಟಿ ನಂದು. ಏನೋ ನಿಮಗ ಅನುಮಾನ ಇದ್ರೆ ನೋಡ್ಕೊಳ್ಳಿ. ಈಗೇನ್ ಮಾಡೋದು ಭರತ್? ಗೂಂಡಾಗಿರಿ ಮಾಡೋರ್ ಮುಂದೆ ಗಾಂಧಿಗಿರಿ ಕೆಲ್ಸಕ್ಕೆ ಬರಲ್ಲ, ಬಚ್ಚನ್ಗಿರಿನೇ ತೋರಿಸ್ಬೇಕು. ಬಚ್ಚನ್ ಐಟು ಪರ್ಸನಾಲಿಟಿ ಎಲ್ಲ ನೋಡಿದ್ರೆ ಥಿಯೇಟರ್ ಶೋಲೆ ಫಿಲ್ಮ್ ಅಮಿತಾಬ್ ಬಚ್ಚನ್ ತರಾನೇ ಇದ್ದಾನೆ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ಬುಕ್ ಮಾಡಕ್ ಬಂದಿದ್ದಾನೆ ಅನ್ಸುತ್ತೆ. ಅವನು ಯಾರಂತ ಸ್ವಲ್ಪ ವಿಚಾರಿಸು. ಆಯ್ತಣ್ಣ. ಯಾರು ಸರ್ ನೀವು? ಏನ್ ಬೇಕಿತ್ತು? ಅಣ್ಣ, ಇವನ್ ತಗೊಳಕ್ ಬಂದಿಲ್ಲ, ಕೊಡಾಕ್ ಬಂದವನೇ. ಇನ್ 2 ನಿಮಿಷದಲ್ಲಿ ನನ್ನ ಕಣ್ ಮುಂದೆ ಯಾರು ಇರ್ಕೂಡ್ದು. ಇದ್ರೆ ನಾಳೆಯಿಂದ ಅವನಿಗೆ ಓಡಾಡಕ್ ಕುಳಿಯೋದು ಒಂದೇ ಕಾಲು. ತಡೀರೋ, ಅದು ಏನು ಅಂತ ನಾನ್ ವಿಚಾರಿಸ್ತೀನಿ. ಯಾರೋ ನೀನು? ಅಣ್ಣ, ಸದ್ಯ ಸೊಂಟ ನೆಟ್ಗೈತೆ. ಮುನಿಯ, ಯಾರೋ ಇವನು? ಅಣ್ಣ ಹುಷಾರಾಗಿದ್ದೆ ಅಣ್ಣ. ಲೇ ಮುನಿಯ, ಯಾರು ಯಾರು ಅಂತ ಕೇಳ್ಬೇಡ, ನಾವು ಕೇಳಿದ್ರೆ ತಿರ್ಗಾ ಇಕ್ತಾನಷ್ಟೇ ಅವನು. ಏನ್ ಹುಡುಕ್ತಿದ್ಯಣ್ಣ? ಕಣ್ಣಲ್ಲಿ ಇಟ್ಕೊಂಡಿರೋ ತಮ್ಮನೆ ನಾನು ಕೊಟ್ಟಲ್ಲ. ಅದೇ ಅದೇ. ಅಯ್ಯಯ್ಯೋ, ಏನಾಯ್ತು ಅಣ್ಣ? ನೀವ್ ಇಟ್ಕೊಂಡಿರು ಅಂದ್ರಲ್ಲ, ನಾನು ನನ್ನನಿಗೆ ಅನ್ಕೊಂಬಿಟ್ಟು ನಮ್ಮನೆ ಶೋಕಿ ಅಪ್ಪ ಸ್ವಾಮಿ, ಯಾಕಪ್ಪ ಈಗ ಹೊಡಿತಾ ಇದ್ಯಾ? ನನ್ ಹೊಡ್ತಾನೆ ನನ್ ವಿಸಿಟಿಂಗ್ ಕಾರ್ಡು. ವಿಸಿಟಿಂಗ್ ಕಾರ್ಡ? ತುಂಬಾ ಚೆನ್ನಾಗಿದೆ. ಆದ್ರೆ ಒಂದು ಚಿಕ್ಕ ಡೌಟು, ಈಗ ಯಾಕೆ ಕೊಟ್ಟೆ ಅಂತ ಸ್ವಲ್ಪ ಹೇಳ್ಬಿಟ್ಟು ಪುಣ್ಯ ಕಟ್ಕೋ ಸ್ವಾಮಿ. ನನ್ ಸೈಟಲ್ಲಿ ಬಂದು ನೀನ್ ಬಿಲ್ಡಿಂಗ್ ಕಟ್ತಾ ಇರೋದಕ್ಕೆ. ಅಯ್ಯೋ, ಇದ್ಯಾಕೆ ನಮ್ಮಣ್ಣ ಪ್ಯಾಂತರ ತಿರುಗ್ತಾವನೆ? ಲೇ ಮುನಿಯ ಅಣ್ಣ, ಇದು ನಮ್ ಸೈಟೇ ಅಲ್ವೇನೋ? ಊರಣ್ಣ, 3 ವರ್ಷದಿಂದ ಆ ಮಫತ್ ಲಾಲ್ ಬಾಯಿಗೆ ಗನ್ ಮಾಡಕ್ಬಿಟ್ಟು ನಿಮ್ಮ ಹೆಸರಿಗೆ ಬರ್ಸ್ಕೊಂಡ್ರಲ್ಲ. ಮತ್ತೆ ಇವನ್ ಯಾವ? ಕೈ ಬೇಡಣ್ಣ, ಬಾಯ್ ಸಾಕು. ನಿಮ್ಗೆ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಣ್ಣ. ಈ ಜಾಗ ನಂದು. ಬೇಕಾದ್ರೆ ಎಲ್ಲಾ ಡಾಕ್ಯುಮೆಂಟ್ಸು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ಡಾಕ್ಯುಮೆಂಟ್ಸ್ ನೋಡು. ಏನ್ ದೇವರೇ ಇದು? ನನ್ ಸೈಟ್ ನಿನ್ನ ಹೆಸರಲ್ಲಿದೆ? ನೋ ನೋ, ಇದು ಸಾಧ್ಯ ಇಲ್ಲ. ಇದು ನಕಲಿ. ಅದ್ ನನಗೂ ಗೊತ್ತು. ಆದ್ರೆ ಇದನ್ನ ಕೋರ್ಟಲ್ಲಿ ಪ್ರೂವ್ ಮಾಡೋದಕ್ಕೆ ಮಿನಿಮಮ್ 20 ವರ್ಷ ಬೇಕು. ಅದ್ ನಿನಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ.
ಮರ್ಯಾದೆಯಿಂದ ಜಾನ್ಸನ್ ಅವ್ರ ಪ್ರಾಪರ್ಟಿಯಿಂದ ದೂರ ಇರು. ಇಲ್ಲಾಂದ್ರೆ ಇದೇ ತರ ನಕಲಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ನೀನ್ ಎಲ್ಲ ಆಸ್ತಿ ಪಾಸ್ತಿನ ನನ್ನ ಹೆಸರಿಗೆ ಬರ್ಸ್ಕೊಳ್ಳೋಷ್ಟು ಬುದ್ಧಿ ತಾಕತ್ತೆರಡು ನನಗೂ ಇದೆ. ಕೊಟ್ಟಿರೋ ಏಟಿನ ಜೊತೆ ಈಗ ಹೇಳೋ ಮಾತನ್ನ ನೆನ್ಪಿಟ್ಕೋ. ನಾನು ಕೂಲಾಗಿದ್ದಾಗ ಮಾತ್ರ ಜೆಂಟಲ್ಮ್ಯಾನ್. ಕೋಪ ಬಂತೋ ಬಗ್ಗಿಸ್ಕೊಂಡ್ ಬಾರ್ಸೋ ಬಚ್ಚನ್. ಯಾರು ಹೇಳು? ಬಗ್ಗಿಸ್ಕೊಂಡ್ ಬಾರ್ಸೋ ಬಚ್ಚನ್. ಇವತ್ತಿನ ಮೀಟಿಂಗ್ಗೆ ಬರ್ತಾ ಇರೋ ಕುರಿ ಯಾರು ಮಾದೇಶ್ವರ? ಪುಟ್ಸ್ವಾಮಿ, ಕ್ಲೈಂಟ್ ಬಗ್ಗೆ ಕುರಿಗಿರಿ ಅಂತ ಮಾತಾಡಬೇಡ ಅಂತ ಸತಿ ಹೇಳಿದ್ದೀನಿ ನಿನಗೆ. ಸಾರಿ ಮಾದೇಶ್ವರ, ಅಭ್ಯಾಸ ಬಲ. ಜಾನ್ಸನ್ ಅವ್ರ ಮೊಮ್ಮಗಳು ಮೋನಿಕಾ ಅಂತ. ಆ ಮುದ್ಕುನ್ಗೆ ಮೊಮ್ಮಗಳು ಬೇರೆ ಇದ್ದಾಳ ಮಾದೇಶ್ವರ? ಆಕ್ಚುಲಿ ಲಂಡನ್ ಅಲ್ಲಿ ಇರೋದು. ಹಾ ಈ ಆಸ್ತಿ ಎಲ್ಲ ಅವಳಿಗೆ ಸೇರ್ಬೇಕಾಗಿರೋದು. ಹಾ ಹಾ. ಇಲ್ಲಿ ಗಲಾಟೆಗಳು ನಡೀತಾ ಇದೆಯಲ್ಲ, ಹಾ. ಸೆಟಲ್ ಮಾಡ್ಕೊಂಡು ಹೋಗೋಣ ಅಂತ ಇಂಡಿಯಾ ಬಂದೇಳೆ. ಅವಳಿಗೆ ಮದುವೆ ಆಗಿದೆಯಾ ಮಾದೇಶ್ವರ? ಇಲ್ಲ, ಅವ್ರ ತಾತ ಇಂಡಿಯಾದಲ್ಲೇ ಒಂದು ಗಂಡು ಹುಡುಕ್ತಾ ಇದ್ದಾರೆ. ನಾನು ಟ್ರೈ ಮಾಡ್ಲಾ ಮಾದೇಶ್ವರ? ಏನ್ ಗಂಡು ಹುಡುಕಕ್ಕ? ಈ ರೀತಿ ಎಲ್ಲ ಅವಮಾನ ಮಾಡಬಾರ್ದು ಮಾದೇಶ್ವರ. ಇನ್ನು ನನ್ನ ಮಗನಿಗೆ ಸರಿಯಾದ ಹೆಣ್ಣು ಸಿಗ್ಲಿಲ್ಲ ಅಂತ ನಮ್ಮಮ್ಮ ದಿನಾನು ಕಣ್ಣೀರಲ್ಲಿ ಕೈ ತೊಳಿತಾವಳೆ. ಯಾಕೆ ನಿಮ್ ಮನೆ ನಲ್ಲಿ ನೀರ್ ಬರಲ್ವಾ? ಕಂಟ್ರೋಲ್ ಪುಟ್ಸ್ವಾಮಿ, ಕಂಟ್ರೋಲ್. ಈಗ ಏನಿನ ಅವಳಿಗೆ ಅಪ್ಲಿಕೇಶನ್ ತಾನೇ ಹಾಕ್ಬೇಕು. ಹಾಕು, ನಾನು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ನಮ್ಮಮ್ಮ ಮಾರಿಮುತ್ತಿಗೆ ಇವಳೇ ಸರಿಯಾದ ಸೊಸೆ. Wow, you're so tall. Had seen your close up while chatting. But you're so good. Thank you. Oh, by the way, this is Anjali, my PA. Hi. I am. This is Hi. Mr. I tell, you no tell. I am Putsami, small guard. Nice to meet you. Hey, ನಮಸ್ತೆ. Namaste. You see, I am landlord. This gold. Okay. ನನ್ಗೆ ಕನ್ನಡ ಚೆನ್ನಾಗೇ ಬರುತ್ತೆ. ಕನ್ನಡದಲ್ಲೇ ಹೇಳಿ. ನೋಡಿ, ನನ್ನ ಹೆಸರಲ್ಲಿ ಬೆಂಗಳೂರಲ್ಲಿ 4 ಸೈಟ್ ಇದೆ, 4 ಬ್ಯಾಂಕ್ ಅಲ್ಲಿ 4 ಅಕೌಂಟ್ ಇದೆ. ನಮ್ಮ ಮಮ್ಮಿ ಡ್ಯಾಡಿಗೆ ನಾನೊಬ್ನೇ ಸಣ್ಣ. ನನಗೆ ಅಕ್ಕ ತಂಗಿ ಆಜು ಬಾಜು ಯಾರು ಇಲ್ಲ. ಮತ್ತೆ ಇನ್ನೂ ಆಗಿಲ್ಲ. ಈ ವಿಷಯದ ಬಗ್ಗೆ ನಾನು ನೆಟ್ ನಲ್ಲಿ ಓದಿದ್ದೀನಿ. ಇಂಡಿಯಾದಲ್ಲಿ ಎಲ್ಲ ಹುಡುಗಿರು ಸಾಫ್ಟ್ವೇರ್ ಇಂಜಿನಿಯರ್ಸ್, ಡಾಕ್ಟರ್ನ ಮದ್ವೆ ಆಗಕ್ಕೆ ಇಷ್ಟಪಡ್ತಾರೆ. ಇಂಥವ್ರನ್ನ ಇಷ್ಟಪಡಲ್ಲ ಅಂತ. ಐ ಆಮ್ ಸೋ ಸಾರಿ ಫಾರ್ ಯು. ನೀವ್ ಯಾಕೆ ನಿಮ್ದೇ ವಯಸ್ಸನ್ನ ಯಾರಾದ್ರೂ ವಿಧವೆನ ಮದ್ವೆ ಆಗಿ ಅವ್ರಿಗೊಂದು ಲೈಫ್ ಕೊಡ್ಬಾರ್ದು? ಹುಡುಗಿನ ಮದುವೆ ಆಗೋಣ ಅಂದ್ರೆ ಅವ್ರ ಅಮ್ಮನ ಮದುವೆ ಆಗುವಂತವಳಲ್ಲ.